ವಿದ್ಯಾ ವಿನೋದ್ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ನೋಡಿ, ಭಾಳ ಚೆನ್ನಾಗಿ ಮಾಡಿದ್ದೀರ ರೀ. ಎಷ್ಟು ಟೈಮ್ ಹಿಡಿತು ನೀವು ಮಾಡಲಿಕ್ಕೆ? ಆಯ್ತು, ಒಂದು 2.5 hours ಆಯಿತು. ಅಷ್ಟು ಬೇಗ ಮಾಡಿದಿರ ಇದನ್ನು? 2.5 hours. ಆದರೂ ಭಾಳ ಬೇಗ ಮಾಡಿದಿರ ಅನ್ಸುತ್ತೆ. ತುಂಬ ಚೆನ್ನಾಗಿದೆ ರೀ, ಭಾಳ ಚೆನ್ನಾಗಿ ಕಾಣ್ತಾ ಇದೆ, ನೋಡಲಿಕ್ಕೆ ಖುಷಿ ಅನಿಸುತ್ತೆ. ఇంకా ఎవరు వేసిండే ఇక సీమ ಚೇತನ ಅನ್ನೋರು ಮಾಡಿದ್ದಾರೆ, ಭಾಳ ಚೆನ್ನಾಗಿ ಮಾಡಿದ್ದಾರೆ. ಭಾಳ ಚೆನ್ನಾಗಿದೆ. ಒಂಥರ ಪೀಕಾಕ್ ಸ್ಟೈಲಲ್ಲಿದೆ, ಪೀಕಾಕ್ದು ನೆಕ್ಕಿಲ್ಲ ಅಷ್ಟೇ, ಆ ಥರ ಮಾಡಿದರೆ ಭಾಳ ಚೆನ್ನಾಗಿದೆ. ಇದು ಸುಮಾ ಪಿ ಅನ್ನೋರು ಮಾಡಿದ್ದಾರೆ, ಭಾಳ ಚೆನ್ನಾಗಿದೆ. ಆಮೇಲೆ ಈಗ ಬಿಸಿಲು ಬೇರೆ ಎಷ್ಟು ಫ್ರೆಶ್ ಆಗಿದೆ ಅಂತಂದರೆ ಅಷ್ಟು ಫ್ರೆಶ್ ಆಗಿದೆ, ಫ್ಲವರ್ಸ್ ಎಲ್ಲ ನೋಡಲಿಕ್ಕೆ ತುಂಬ ಚೆನ್ನಾಗಿದೆ. ರೋಸಸ್ ಯೂಸ್ ಮಾಡಿದ್ದಾರೆ, ಈ ಪಿಂಕ್ ಕಲರ್ದು ಕೂಡ ರೋಸೆ ಅಂದ್ಕೊಳ್ತೀನಿ, ತುಂಬ ಚೆನ್ನಾಗಿದೆ ನೋಡಲಿಕ್ಕೆ. ನಮ್ಮ ಮ್ಯಾಮ್ ಪುಷ್ಪಲತಾ ಮ್ಯಾಮ್ ಮಾಡಿರೋದು ಇದು, ನಮ್ಮ ಮ್ಯಾಮ್ ಮಾಡಿದ್ದಾರೆ. ಅವ್ರ ವೆಜಿಟೇಬಲ್ ಕಾರ್ವಿಂಗ್ಗೆ ನಾನು ಲಾಲ್ಬಾಗಲ್ಲಿ ಅವ್ರ ಸ್ಟೂಡೆಂಟ್ ಆಗಿದ್ದೆ. ಭಾಳ ಚೆನ್ನಾಗಿ ಅರೇಂಜ್ ಮಾಡಿದ್ದಾರೆ, ಎಷ್ಟು ಚೆನ್ನಾಗಿದೆ ಅಂತಂದರೆ ನೋಡಲಿಕ್ಕೆ. ನೋಡಿ ದೂರದಿಂದ ಹೆಂಗೆ ಕಾಣುತ್ತೆ ಅಂತ, ಭಾಳ ಬ್ಯೂಟಿಫುಲ್ ಆಯಿತಾ. ಇದನ್ನು ನೋಡೋಣ, ಇದೂ ಅಷ್ಟೇ, ಇದು ಕೂಡ ಪುಷ್ಪಲತಾ ಮೇಡಮ್ ಮಾಡಿದ್ದಾರೆ, ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ನೋಡಿ, ಭಾಳ ಬ್ಯೂಟಿಫುಲ್ ಆಗಿದೆಯಪ್ಪ. ನಾನೇನಾ ಬರಲಿಲ್ಲ ಅಂದರೆ ಇದನ್ನೆಲ್ಲ ನಾನು ಮಿಸ್ ಮಾಡ್ಕೊಂಡ್ಬಿಡ್ತಾಯಿದ್ದೆ. ಚೆನ್ನಾಗಿದೆ ಇದು ನೋಡಿ, ಇದು ಅಷ್ಟೇ, ಎಲ್ಲ 5 ಫೀಟ್ ಹೈಟಲ್ಲೇ ಇದೆ, ಎಷ್ಟು ಚೆನ್ನಾಗಿ ಮಾಡಿದರೆ. ಇವರು ಫುಲ್ ರೌಂಡ್ ಮಾಡಿದ್ದಾರೆ ಅಂತ ಅಂದ್ಕೊಳ್ತೀನಿ, ಎಷ್ಟು ಚೆನ್ನಾಗಿದೆ ನೋಡಿ. ಯಾವ ಥರ ಕಲರ್ ರೋಸಸ್ ಇದೆ, ಆಯಿತಾ. ಇವರೆಲ್ಲ ಜಪಾನಿಂದ ಬಂದಿದ್ದಾರೆ ಅಂದ್ಕೊಳ್ತೀನಿ. ಲಾಸ್ಟ್ ಟೈಮ್ ಅವ್ರ ಜೊತೆ ನಾನು ಮಾತಾಡಿದ್ದೆ, ಆಮೇಲೆ ಮಾತಾಡ್ತೀನಿ ಅವ್ರ ಜೊತೆ. ಇದನ್ನು ಕೂಡ ಅಷ್ಟೇ ಸುಮಾನ್ ಅವ್ರು ಮಾಡಿದ್ದಾರೆ. ಅಂದರೆ ಒಂದು ಏನಂದರೆ ಸನ್ಫ್ಲವರು ಬೇಗ ಬಾಡ್ಕೊಂಬಿಡುತ್ತೆ ನೋಡಿ, ಆವಾಗಲೇ ಮಲಗ್ತಾ ಇದೆ. ಇವಾಗ 4 o'clock ಆಗಿದೆ, ಆವಾಗಲೇ ಮಲ್ಕೊಂಡಂಗೆ ಆಗ್ತಾಯಿದೆ. ಮಾರ್ನಿಂಗ್ ಇದು ತುಂಬ ಚೆನ್ನಾಗಿತ್ತು ಅಂತ ಅನಿಸುತ್ತೆ, ತುಂಬ ಚೆನ್ನಾಗಿದೆಯಪ್ಪ. ಎಲ್ಲ ಕಡೆಯಿಂದ ನೋಡಿದ್ರೆ ಅಷ್ಟು ಬ್ಯೂಟಿಫುಲ್ ಆಗಿದೆ. ನಾನು ಹೇಳಬೇಕು ಅಂದರೆ ಲಾಲ್ಬಾಗಲ್ಲಿ ಮಾಡಿದ್ರಲ್ಲ ಅದಕ್ಕಿಂತ ಜಾಸ್ತಿ ಫ್ಲವರ್ಸ್ ಇದೆ, ಇನ್ನೂ ಅರೇಂಜ್ಮೆಂಟ್ಸು ಅಯ್ಯೋ ಹೇಳೋಕ್ಕಾಗಲ್ಲ, ಅಷ್ಟು ಚೆನ್ನಾಗಿದೆ. ಇದು ನೋಡಿ ಅಂಬ್ರೆಲಾ ಹಾಕಿ ಮಾಡಿದ್ದಾರೆ, ಎಷ್ಟು ಬ್ಯೂಟಿಫುಲ್ ಆಗಿದೆ ಅಂತ. ಪಿಂಕ್ ರೋಸ್ ಹಾಕಿ ಮಾಡಿರೋದು. ಇದು ಸುಧಾ ವೆಂಕಟೇಶ್ ಅಂತ, ನನಗೆ ಅವ್ರು ಯಾರು ಅನ್ನೋದು ಗೊತ್ತಿಲ್ಲ. ಸುಧಾ ವೆಂಕಟೇಶ್ ಅವ್ರು ಮಾಡಿದ್ದಾರೆ, ಭಾಳ ಚೆನ್ನಾಗಿ ಮಾಡಿದ್ದಾರೆ. ನೋಡಿ ಹೇಗೆ ಕಾಣುತ್ತೆ ಅಂತ, ಭಾಳ ಚೆನ್ನಾಗಿದೆಯಪ್ಪ, ಭಾಳ ಚೆನ್ನಾಗಿದೆ. ಬ್ಯೂಟಿಫುಲ್ ಅರೇಂಜ್ಮೆಂಟ್ಸ್ ಆಯಿತಾ. ಇವಾಗ ಇದನ್ನು ನೋಡ್ರಿ, ಇದು ಅರೇಂಜ್ಮೆಂಟ್ ಯಾರು? ಲತಾ ರಾಜೇಂದ್ರ. ಈ ಅರೇಂಜ್ಮೆಂಟ್ಸು ಲತಾ ರಾಜೇಂದ್ರ ಅನ್ನೋರು ಮಾಡಿದ್ದಾರೆ. ಎಷ್ಟು ಬ್ಯೂಟಿಫುಲ್ಲಾಗಿ ಮಾಡಿದ್ದಾರೆ ಅಂತಂದರೆ ಹೇಳ್ಕೊಳಕ್ಕೆ ಅಸಾಧ್ಯ ಆಯಿತಾ. ಅಷ್ಟು ಚೆಂದ ಮಾಡಿದ್ದಾರೆ, ಸ್ವರ್ಗ ನಿಜವಾಗ್ಲೂ. ನಮಗೆಲ್ಲ ವಯಸ್ಸಾಗೋಗಿದೆ, ಇಲ್ಲಿ ಬಂದುಬಿಟ್ರೆ ನಾವು ಹುಡುಗಿರಾಗ್ಬಿಡ್ತೀವಿ ನೋಡಿ. ಇದು ಅಷ್ಟೇ ಲತಾ ರಾಜೇಂದ್ರ ಅನ್ನೋರು ಮಾಡಿದರೆ ಭಾಳ
ಹೈಟ್ ಇದೆ, ತುಂಬ ಚೆನ್ನಾಗಿದೆ ನೋಡಿ. ರೋಸ್ ವೈಟ್ ವಿತ್ ಗ್ರೀನಿಶಲ್ಲಿ ಮಾಡಿದ್ದಾರೆ, ಭಾಳ ಬ್ಯೂಟಿಫುಲ್ ಆಗಿದೆ. ಇದು ಕೂಡ ಅಷ್ಟೇ ನೋಡಿ. ಈ ಹೆಸರು ಏನು ಅಂತ ಅವ್ರನ್ನೇ ಕೇಳಬೇಕು. ರೋಸ್ ಥರನೇ ಇದೆ, ನನಗಂತೂ ಗೊತ್ತಿಲ್ಲ ಯಾಕೆ ಹೇಳಬೇಕು. ಗೌರಿ ಕಮಲ್ ಅನ್ನೋರು ಮಾಡಿರೋದಿದು ಅರೇಂಜ್ಮೆಂಟು. ತುಂಬ ಚೆನ್ನಾಗಿ ಮಾಡಿದ್ದಾರೆ, ಭಾಳ ಚೆನ್ನಾಗಿ ಕಾಣ್ತಾ ಇದೆ. ಇದು ಅಷ್ಟೇ ಶಾಲಿನಿ ನಾಗರಾಜ್ ಅನ್ನೋರು ಮಾಡಿದ್ದಾರೆ. ಎಷ್ಟು ಚೆಂದ ಇದೆ ಅಪ್ಪ, ಭಾಳ ಚೆನ್ನಾಗಿದೆ. ನೋಡಿ ಎಷ್ಟು ದೊಡ್ಡ ಪಾಟಲ್ಲಿ ಶಾಲಿನಿ ನಾಗರಾಜ್ ಅನ್ನೋರು ತುಂಬ ಮಾಡಿದ್ದಾರೆ ಅಂತ ಅನಿಸುತ್ತೆ ನೋಡಿ. ಇದನ್ನು ಕೂಡ ಅವ್ರದ್ದೇನೆ, ಭಾಳ ಚೆನ್ನಾಗಿದೆ. ಇದೆಲ್ಲ ಏನು ಈ ಫ್ಲವರ್ಸ್ ಎಲ್ಲ ಎಕ್ಸಲೆಂಟಿಕ್ಸ್ ಸ್ಪ್ರಿಂಗ್ ಶೋ ಮಾಡಿರೋದದ್ದು ನಾವು ಜೀವನದಲ್ಲಿ ಮರೆಯೋಕ್ಕೆ ಆಗಲ್ಲ. ಲಾಸ್ಟ್ ಇಯರ್ ಎಲ್ಲ ನೋಡಿ. ಈ ಲಾಗ್ ಹಿಂಗಿದೆ, ಆ ಲಾಗ್ಗೆ ಗೌರಿ ಕಮಲ್ ಅನ್ನೋರು ಮಾಡಿದ್ದಾರೆ. ಅಯ್ಯೋ ಎಷ್ಟು ಚೆಂದ ಮಾಡಿದ್ದಾರೆ ಅಂತಂದರೆ ಅಷ್ಟು ಚೆನ್ನಾಗಿ ಮಾಡಿದ್ದಾರೆ. ನೋಡಲಿಕ್ಕೆ ಒಂದು ನೋಡಿ ಇದೆಲ್ಲ ಹೇಗಿದೆ, ತುಂಬ ಚೆನ್ನಾಗಿದೆ. ಇದು ರಮ್ಯಾ ರಮೇಶ್, ನನಗೆ ಗೊತ್ತಿರೋರು ರಮ್ಯಾ ರಮೇಶ್. ಇವರು ಅಷ್ಟೇ ತುಂಬ ಚೆನ್ನಾಗಿ ಮಾಡಿದ್ದಾರೆ ನೋಡಿ. ಎಷ್ಟು ದೊಡ್ಡದು ಮಾಡಿದ್ದಾರೆ ಇವರು, 5 feet ಹೈಟೇ ಮಾಡಿದ್ದಾರೆ. ಇದೇನು ನನಗೆ ಗೊತ್ತಿಲ್ಲ, ಇದನ್ನು ಫೋಲ್ಡ್ ಮಾಡಿದ್ದಾರೆ. ಜೂಟ್ ಅನಿಸುತ್ತೆ, ಜೂಟ್ನ ಕಲರ್ ಸ್ಪ್ರೇ ಮಾಡಿದ್ದಾರೆ. ಎಷ್ಟು ಚೆಂದಾಗಿದೆ ಅಂತಂದರೆ ಭಾಳ ಬ್ಯೂಟಿಫುಲ್ ಆಗಿದೆ. ಒಬ್ಬರಿಗಿಂತ ಒಬ್ಬರು ಟ್ಯಾಲೆಂಟು ಅಷ್ಟು ಜೋರಾಗಿದೆ ನೋಡಿ. ಇದು ಅಷ್ಟೇ ಒಂದು ವಾಸ್ ಇಟ್ಬಿಟ್ಟು ಅದಕ್ಕೆ ಅರೇಂಜ್ ಮಾಡಿದ್ದಾರೆ, ಭಾಳ ಚೆನ್ನಾಗಿದೆ. ಇದು ಅಷ್ಟೇ ನೋಡಿ, ಸಿಕ್ಕಾಪಟ್ಟೆ ಚೆನ್ನಾಗಿದೆ. ನೋಡಿ ಈ ಹಾಲ್ ಹೇಗಿದೆ ಅಂತ, ಭಾಳ ಚೆನ್ನಾಗಿದೆ. ನಾವು ಇದು ಮಾಡಬೇಕು ಅಂದರೆ 1 hour ಆದರೂ ಬೇಕು ಅಂತ ಅನಿಸುತ್ತೆ. ಇದು ನೋಡಿದ್ರಲ್ವ, ಇದು ನೋಡಿ ಕಡ್ಡಿಗಳಿಗೆ ವೈಟ್ ಪೇಂಟ್ ಮಾಡಿಬಿಟ್ಟು ಅರೇಂಜ್ ಮಾಡಿದ್ದಾರೆ. ನಿರ್ಮಲಾ ವೇಣುಗೋಪಾಲ್ ಅಂತ ಇದನ್ನು ಮಾಡಿರೋದು, ನಿರ್ಮಲಾ ವೇಣುಗೋಪಾಲ್ ಅಂತ. ಭಾಳ ಚೆನ್ನಾಗಿ ಅರೇಂಜ್ ಮಾಡಿದ್ದಾರೆ, ನೋಡಲಿಕ್ಕೆ ಖುಷಿಯಾಗುತ್ತೆ. ಭಾಳ ಚೆಂದ ಇದೆ ನೋಡಿ, ಎಷ್ಟು ಚೆಂದ ಇದೆ ಅಂದರೆ. ಇದು ಅಷ್ಟೇ ನಿರ್ಮಲಾ ವೇಣುಗೋಪಾಲ್ ಅನ್ನೋರು ಮಾಡಿರೋದು. ಅವ್ರು ಪೇಂಟ್ ಕೂಡ ಮಾಡಿದ್ದಾರೆ, ಪೇಂಟ್ ಮಾಡಿ ಇಟ್ಟಿದ್ದಾರೆ. ಇಲ್ಲಿ ನೋಡಿ ಎಷ್ಟು ಚೆನ್ನಾಗಿದೆ, ಭಾಳ ಚೆನ್ನಾಗಿದೆ. ಇದು ಛಾಯಾ ಅಂತ ಮಾಡಿರೋದು. ಎಷ್ಟು ಚೆಂದ ಮಾಡಿದ್ದಾರೆ ಅಂತ ಅಂದರೆ, ಇಲ್ಲಿ AC ಇದೆ, ಅದಕ್ಕಾಗಿ ಇಲ್ಲಿ ಇಟ್ಕೊಂಡಿದ್ದಾರೆ ಅಂತ ಅಂದ್ಕೊಳ್ತೀನಿ. ತುಂಬ ಚೆನ್ನಾಗಿ ಮಾಡಿದಾರಪ್ಪ. ಛಾಯಾ ಅನ್ನೋರ್ದಂತೂ ಎಲ್ಲರದೂ ಒಬ್ಬರಿಗಿಂತ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಇದು ಅಷ್ಟೇ ಛಾಯಾ ಅನ್ನೋರ್ದೇನೆ ಅರೇಂಜ್ಮೆಂಟಾ. ಅಯ್ಯೋ ರಾಮ, ಎಷ್ಟು ಚೆನ್ನಾಗಿದೆ ನೋಡಿ. 3 ವಾಸ್ ಇಟ್ಟಿದ್ದಾರೆ, 3 ಡಿಫ್ರೆಂಟ್ ಸೈಜಸ್ಸಲ್ಲಿದೆ. ಹಾಗಾಗಿ ಎಷ್ಟು ಚೆಂದ ಇದೆ ಅಂದರೆ, ಒಳಗಡೆಯಿಂದ ನೋಡಿ ಆ ಪಾಟ್ ಎಷ್ಟು ದೊಡ್ಡದು, ಭಾಳ ಚೆಂದಾಗಿದೆಯಪ್ಪ ನಿಜವಾಗ್ಲೂ.
ಇಂಥ ಶೋಗಳನ್ನ ನಾವು ಮಿಸ್ ಮಾಡ್ಕೊಳ್ಳೇಬಾರ್ದು. ಯಾಕೆಂದರೆ ಅಟ್ಲೀಸ್ಟ್ ನಾವು 1-2 ಅವರ್ಸ್ ಆದರೂ ಇಲ್ಲಿದ್ದರೆ ನಮ್ಮ ಮನಸ್ಸಿಗೆ ನೆಮ್ಮದಿ ಅನ್ನೋದು ಬರುತ್ತೆ. ಹಾಗಾಗಿ ಇಂಥ ಶೋಗಳನ್ನ ಇನ್ಮೇಲೆ ನಾನು ಮಿಸ್ ಮಾಡ್ಕೊಳ್ಳಲ್ಲ. ಸುಧಾ ವೆಂಕಟೇಶ್ ಇವರಂತೂ ನೋಡಿ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ಅಂದರೆ, ಇದೇನು 7 ಫೀಟ್ ಹೈಟಲ್ಲಿದೆ ಅಂತ ಅಂದ್ಕೊಳ್ತೀನಿ. ಇದು ಸ್ಟೂಲ್ ಮೇಲೆ ಇಟ್ಟಿದ್ರೂ ಕೂಡ ಎಷ್ಟು ದೊಡ್ಡದಾಗಿ ಕಾಣುತ್ತೆ ಅಂತಂದರೆ ಅಷ್ಟು ದೊಡ್ಡದಾಗಿದೆ. ಭಾಳ ಚೆನ್ನಾಗಿದೆ. ವೆರಿ ವೆರಿ ಬ್ಯೂಟಿಫುಲ್. ಸುಜಾತಾ ಶರತ್ ಕುಮಾರ್, ಇವರು ನಮ್ಮ ಟೀಚರು, ನಮಗೆ ಇಕ್ಕೆ ಮನೆ ಹೇಳ್ಕೊಟ್ಟಿದ್ರು. ಎಷ್ಟು ಚೆನ್ನಾಗಿ ಮಾಡಿದಾರಪ್ಪ, ಭಾಳ ಚೆನ್ನಾಗಿ ಮಾಡಿದ್ದಾರೆ. ಇವರು ಪ್ರತಿಭಾ ಜ್ಯುವೆಲ್ಸ್ ಅವರ ಸೊಸೆ. ನಮಗೆಲ್ಲ ಎಷ್ಟು ಚೆನ್ನಾಗಿ ಹೇಳ್ಕೊಟ್ರು ಅಂತಂದರೆ ಅಷ್ಟು ಚೆನ್ನಾಗಿ ಹೇಳ್ಕೊಟ್ಟಿದ್ದಾರೆ. ಆಯಿತಾ, ಭಾಳ ಚೆನ್ನಾಗಿ ಹೇಳ್ಕೊಟ್ಟಿದ್ದಾರೆ. ನಾನು ನಿನ್ನೆ ತಾನೇ ನೆನೆಸ್ಕೊಂಡ್ವಿ ಅವ್ರನ್ನ. ಭಾಳ ಚೆನ್ನಾಗಿ ಹೇಳ್ಕೊಟ್ರು ನಮಗೆ. ಫ್ಲವರ್ಸ್ ಎಲ್ಲ ಅವರೇ ತಂದು ಕೊಟ್ಟರು. ಭಾಳ ಚೆನ್ನಾಗಿತ್ತು. ಅವ್ರು ಭಾಳ ಬ್ಯೂಟಿಫುಲ್ ಫ್ಲವರ್ಸ್ ಎಲ್ಲ ತರ್ತಾಯಿದ್ರು, ಫ್ರೂಟ್ಸ್ ತರ್ತಾಯಿದ್ರು. ನಾನು ಅದನ್ನು ರಿಕ್ವೆಸ್ಟ್ ಮಾಡ್ಕೊಂಡು ಕೇಳ್ಕೊಂಡ್ರೆ ಕೊಡ್ತಾಯಿದ್ರು. ನಾನು ಮನೆಗೆ ಹೋಗಿ ಅರೇಂಜ್ ಮಾಡ್ತಾಯಿದ್ದೆ. ಭಾಳ ಚೆನ್ನಾಗಿತ್ತು. ಭಾಳ ಚೆನ್ನಾಗಿ ಅರೇಂಜ್ ಮಾಡಿದ್ದಾರೆ. ಭಾಳ ಬ್ಯೂಟಿಫುಲ್ಲಾಗಿ ಅರೇಂಜ್ ಮಾಡಿದ್ದಾರೆ. ಇದೇನಿದ್ರೂ 5 ಫೀಟ್ ಹೈಟ್ ಇದೆ ಅಂತ ಅಂದ್ಕೊಳ್ತೀನಿ. ನೋಡಿ, ಇದು ಭಾಳ ಚೆನ್ನಾಗಿ ಮಾಡಿದ್ದಾರೆ. ನೋಡಿ, ಕೆಳಗಡೆ ಇಟ್ಟರು ಇದು ಏನಂತಾರೆ, ಇಕೆಬನ ಮಾಡಲಿಕ್ಕೆ ಬೇಸು. ಅಯ್ಯೋ ಎಷ್ಟು ಚೆನ್ನಾಗಿದೆ, ಎಷ್ಟು ದೊಡ್ಡದಾಗಿದೆ. ಆಮೇಲೆ ಇವ್ರ ಹತ್ರನೇ ನಾನು ಪಿನ್ ಹೋಲ್ಡರ್ ತೊಗೊಂಡೆ, ದೊಡ್ಡದು, ಭಾಳ ಚೆನ್ನಾಗಿದೆ. ಹಾಗಾಗಿ ಖುಷಿ ಅನಿಸುತ್ತೆ. ನೋಡಿ, ಇದು ಅಷ್ಟೇ ಸಂಧ್ಯಾ ಮಲ್ಲಿಕಾರ್ಜುನ ಅಂತ ಮಾಡಿರೋದು. ಭಾಳ ಚೆನ್ನಾಗಿ ಅರೇಂಜ್ ಮಾಡಿದ್ದಾರೆ. ನೋಡಿ ಎಷ್ಟು ಚೆನ್ನಾಗಿ ಅರೇಂಜ್ ಮಾಡಿದ್ದಾರೆ ಅಂದರೆ, ಸ್ಟ್ಯಾಂಡು, ಅದರಲ್ಲಿಟ್ಟರು ಬ್ರಾಸ್ದು ಪಾಟು ನೋಡಿ ಎಷ್ಟು ಬ್ಯೂಟಿಫುಲ್ಲಾಗಿವೆ. ಆಮೇಲೆ ಎಷ್ಟು ಯೂನಿಫಾರ್ಮಾಗಿ ಅರೇಂಜ್ ಮಾಡಿದ್ದಾರೆ ಅಂತಂದರೆ, ಪಾಟ್ಗಳು ಇಟ್ಕೊಂಡು ನೋಡಲಿಕ್ಕೆ ಅಷ್ಟು ಬ್ಯೂಟಿಫುಲ್ಲಾಗಿದೆಯಪ್ಪ. ಅಷ್ಟು ಚೆನ್ನಾಗಿದೆ. ಭಾಳ ಚೆನ್ನಾಗಿದೆ. ನೋಡಿ, ಈ ಒಣಗಿದ ಎಲೆಗೆ ಸ್ಪ್ರೇ ಮಾಡಿದ್ದಾರೆ. ಅದು ಕೂಡ ತುಂಬ ಬ್ಯೂಟಿಫುಲ್ಲಾಗಿದೆ. ನೋಡಿ, ಇದು ಸೈಕಲ್ ಚಕ್ರ ಅಂದ್ಕೊಳ್ತೀನಿ. ಇದು ಸಂಧ್ಯಾ ಮಲ್ಲಿಕಾರ್ಜುನ್ ಅನ್ನೋರು ಮಾಡಿರೋದು. ಅದಕ್ಕೆ ಚಕ್ರಕ್ಕೆ ಮಾಡಿರೋದು ಅಂದ್ಕೊಳ್ತೀನಿ. ಭಾಳ ಚೆನ್ನಾಗಿ ಮಾಡಿದ್ದಾರೆ. ಅಂದರೆ ವೇಸ್ಟ್ ಆಗಿರೋ ಚಕ್ರಕ್ಕೂ ಕೂಡ ಮಾಡ್ಬೋದು. ಹೀಗೆ ಅರೇಂಜ್ಮೆಂಟ್, ಫ್ರೀ ಸ್ಟೈಲ್ ಅರೇಂಜ್ಮೆಂಟ್ ಅನ್ನೋದು ಇವತ್ತು ನನಗೆ ಗೊತ್ತಾಗಿದ್ದು. ಭಾಳ ಚೆನ್ನಾಗಿದೆ. ಅನಿತಾನೂ ಗೊತ್ತು ನನಗೆ, ಅನಿತಾ MG. ನೋಡಿ, ಅವ್ರ ಪಾಟು ಕೂಡ ಭಾಳ ಚೆನ್ನಾಗಿದೆ. ಡ್ರೈ ಆಗಿರೋ ಲೀವ್ಸ್ ಇಟ್ಟು ಮಾಡಿದ್ದಾರೆ. ಪಾಮ್ ಲೀವ್ಸ್ ಅಂದ್ಕೊಳ್ತೀನಿ ಇದನ್ನೆಲ್ಲ. ನೋಡಿ, ನಮ್ಮ ಮನೆ ಹತ್ರನೇ ಇರೋದು. ಭಾಳ ಚೆನ್ನಾಗಿ ಮಾಡಿದ್ದಾರೆ. ಇದು ವಾಸಪ್ಪ, ವಾಸ್ಗೆ ನೋಡಿ ಹೇನ್ ರಿಂಗ್ನ ತಗೊಂಡು ಅದಕ್ಕೆ ಉಲ್ಲನ್ನಲ್ಲಿ ಸುತ್ತಿ ಡೆಕೋರೇಷನ್ ಮಾಡಿ ಈ ಅರೇಂಜ್ಮೆಂಟ್ ಮಾಡಿದ್ದಾರೆ. ಇದು ಕೂಡ ಚೆನ್ನಾಗಿದೆ. ಇದು ದೀಪ ಬೆಳಕಿಗೆ ಮಾಡಿದ್ದು ಅಂತ ಕಾಣುತ್ತೆ. ನೋಡಿ, ಇವತ್ತಿನ ಡೆಕೋರೇಷನ್ ಆಗಿದ್ದು. ಇದಂತೂ ತುಂಬ ಚೆನ್ನಾಗಿದೆ. ಕ್ಯೂಟ್ ಆಗಿದೆ ನೋಡಿ. ತುಂಬ ಚೆನ್ನಾಗಿದೆ. ಇದಂತೂ
ಏನು 11 ಫೀಟ್ ಹೈಟ್ ಇರಬೇಕು ಮೋಸ್ಟ್ಲಿ. ಸುಧಾ ಶೋಭಾ ಮಾಡಿರೋದು ಅಂದ್ಕೊಳ್ತೀನಿ. ಭಾಳ ಬ್ಯೂಟಿಫುಲ್. ಶೋಭಾ DM ಶೋಭಾ ಅಂತಲೇ ಇದೆ ಶೋಭಾ ಮಾಡಿರೋದು. ಭಾಳ ಹೈಟಲ್ಲಿದೆ. ಭಾಳ ಬ್ಯೂಟಿಫುಲ್ಲಾಗಿ ಮಾಡಿದ್ದಾರೆ. ಭಾಳ ಚೆನ್ನಾಗಿ ಅಟ್ರಾಕ್ಟಿವ್ ಆಗಿ ಕಾಣ್ತಾ ಇದೆ ನೋಡಿ. ಅಲ್ಲೆಲ್ಲ ಎಷ್ಟು ಏನು ಉಪಯೋಗಿಸಿ ಮಾಡಿದ್ದಾರೆ. ಸುಶೀಲಾ ಅನ್ನೋರು ಮಾಡಿದ್ದಾರೆ ಇದನ್ನು. ಭಾಳ ಚೆನ್ನಾಗಿದೆಯಪ್ಪ. ಇದು ಯಾವ ಥರ ಅಂತ ಹೇಳೋದು ನನಗೆ ಹೇಳೋಕ್ಕೆ ಬರ್ತಾ ಇಲ್ಲ. ನಾವು ಚಪ್ಪರದಲ್ಲಿ ಹತ್ತಿ ಹೋಗಲ್ ಕಿತ್ಕೋತಾ ಇದ್ದೀವಿ ನೋಡಿ. ಹಾಗೆ ಚಪ್ಪರದ ಸ್ಟೈಲಲ್ಲಿ ಮಾಡಿದ್ದಾರೆ. ಕೇನ್ಸ್ಗಳನ್ನ ಇಟ್ಟು ಅರೇಂಜ್ಮೆಂಟು ನೋಡಿ ಅಷ್ಟು ಚೆಂದ ಕಾಣ್ತಾ ಇದೆ. ಭಾಳ ಬ್ಯೂಟಿಫುಲ್ ಆಗಿದೆ. ಇದು 3 ಜನ ಮಾಡಿರೋದು. ಸುಧಾ, ವೆಂಕಟೇಶ್, ಅನಿತಾ, ಕೇಸರಿ. ಅನಿತಾ MG ಬ್ಯೂಟಿಫುಲ್ ಆಗಿದೆ. ಅವರೆಲ್ಲ ಕಲಿತಾ ಇದ್ದಾರೆ. ಇಂಟರ್ನ್ಯಾಷನಲ್ ಇಕೆಬಾನ ಸರ್ಟಿಫಿಕೇಟ್ಸ್ ತೊಗೊಳ್ತಾರೆ. ಆ ಕೋರ್ಸು ಮಾಡ್ತಾ ಇದ್ದಾರೆ ಇವರೆಲ್ಲ. ತುಂಬ ಚೆನ್ನಾಗಿದೆ. ಕಲಿತ್ರೆ ವರ್ತ್. ನನಗಂತೂ ಆಗಲ್ಲ. ನನಗೆ ತುಂಬ ಆಸೆ ಇದೆ, ಆದರೆ ನನಗಂತೂ ಆಗಲ್ಲ. ಯಾಕೆ ಅಂತಂದರೆ ಓಡಾಡೋದು ಭಾಳ ಕಷ್ಟ ಆಗುತ್ತೆ. ಬ್ಯೂಟಿಫುಲ್ ಅರೇಂಜ್ಮೆಂಟ್. ಅನಿತಾ MG ಭಾಳ ಚೆನ್ನಾಗಿದೆ. ನೋಡಿ ಇದು ಅಷ್ಟೇ ಟ್ರೈ ಲಾಗ್ನ ಇಟ್ಕೊಂಡು ಅದನ್ನು ಒಣಗಿಸಿ ಪೇಂಟ್ ಮಾಡಿದ್ದಾರೆ. ಚೆನ್ನಾಗಿದೆ. ಇದು ಅಷ್ಟೇ ಎಷ್ಟು ಚೆಂದ ಇದೆ ಅಂತಂದರೆ ಹೇಳಲಿಕ್ಕೆ ಅಸಾಧ್ಯ. ಅಷ್ಟು ಚೆಂದ ಇದೆ. ಇದೆಲ್ಲ ಸೈಡಲ್ಲೂ ನೋಡ್ಬೋದು. ಆಲ್ ದ ಸೈಡ್ಸ್ ಚೆನ್ನಾಗಿದೆ. ಇದಂತೂ 7 ಫೀಟ್ ಆಗಿದೆಯಪ್ಪ. 7 ಫೀಟ್ ಹೈಟಿದೆ. ಇದು ಕೈನ್ಗಳನ್ನೇ ಬ್ಯಾಸ್ಕೆಟ್ ಮಾಡಿ ಪೇಂಟ್ ಮಾಡಿ ಇಟ್ಟಿದ್ದಾರೆ ಅಂತ ಅಂದ್ಕೊಳ್ತೀನಿ. ತುಂಬ ಚೆನ್ನಾಗಿದೆ. ಸಖತ್ತಾಗಿದೆ. ಇದನ್ನು ನೋಡ್ತಿದ್ರೆ ಅಂತೂ ಎಷ್ಟು ಚೆನ್ನಾಗಿದೆಯಲ್ಲ. ಹೂಗಳು ನೋಡಿ ಎಷ್ಟು ಅಟ್ರಾಕ್ಟಿವ್ ಆಗಿದೆ. ಅದ್ರ ಜೊತೆಗೆ ಮನಸ್ಸಿಗೆ ಎಷ್ಟು ಖುಷಿ ಕೊಡುತ್ತೆ. ಭಾಳ ಬ್ಯೂಟಿಫುಲ್ ಆಗಿದೆ. ವೆರಿ ಬ್ಯೂಟಿಫುಲ್. ಇದು ಯಾರು ಮಾಡಿರೋದು ನೋಡೋಣ. ರಮ್ಯಾ ರಮೇಶ್.
ತುಂಬ ಚೆನ್ನಾಗಿ ಮಾಡಿದ್ದಾರೆ ಲಾಸ್ಟ್ ಇಯರ್, ಇವಾಗಲೂ ಚೆನ್ನಾಗಿ ಮಾಡಿದ್ದಾರೆ. ಲಾಲ್ಬಾಗಲ್ಲೂ ಮಾಡಿದ್ರು ನೋಡಿ, ಬ್ಯೂಟಿಫುಲ್ ಆಗಿದೆ. ನೋಡಿ ಇದು ಯಾವ ಲೀಫ್ ಅಂತ ಗೊತ್ತಿಲ್ಲ, ಅದನ್ನು ನೀರಲ್ಲಿ ಇಟ್ಟು 20 ಡೇಸು ಅದನ್ನು ಬ್ಲೀಚ್ ಮಾಡಿ ತೆಗೆದು ಇದು ಪೇಂಟ್ ಮಾಡಿದ್ದಾರೆ. ತುಂಬ ಚೆನ್ನಾಗಿ ಬಂದಿದೆ. ನಾವು ಅರಳಿ ಲೀಫಲ್ಲಿ ಮಾತ್ರ ಮಾಡ್ತಾಯಿದ್ವಿ, ಈ ಲೀಫಲ್ಲೂ ಮಾಡ್ಬೋದು, ಟ್ರೈ ಮಾಡಬೇಕು. ನೋಡಿ ಒಣಗಿದ್ಲು ಹೇಗಿಟ್ಟಿದ್ದಾರೆ, ಪೇಂಟ್ ಮಾಡಿದ್ದಾರೆ, ಎಷ್ಟು ಅಟ್ರಾಕ್ಟಿವ್ ಆಗಿದೆ, ಚೆಂದ ಇದೆ. ಸುಮಾ HP ಅನ್ನೋರು ಮಾಡಿದ್ದಾರೆ. ಎಷ್ಟು ಚೆಂದ ಮಾಡಿದ್ದಾರೆ ಅಂದರೆ ಎಲ್ಲ ಸ್ವಲ್ಪ ಹೂವು ಬಾಡ್ತಾ ಇದೆ, ಮಾಡ್ತಾ ಇದೆ. ಇದು ಸುಮಾ HP ನವ್ರು ಮಾಡಿದ್ದಾರೆ. ನೋಡಿ ಹೇಗೆ ಟ್ವಿಸ್ಟ್ಗಳಾಗಿದೆ, ಟ್ವಿಸ್ಟ್ ಆಗಿರೋ ಲಾಕ್ಸ್ ಒಣಗಿದ್ದು ಕ್ರೀಪರ್ಸ್ ಮಾಡ್ಕೊಳ್ತೀವಿ. ಇದೆಲ್ಲ ಆಗಲ್ಲ, ಇದು ಕಬ್ಬಿಣದ್ದು. ಎಷ್ಟು ಚೆನ್ನಾಗಿ ಬೆಂಡ್ಗಳಾಗಿದೆ, ಅದೆಲ್ಲ ಒಣಗಿದ ಮೇಲೆ ಅರೇಂಜ್ ಮಾಡಿದರೆ ಭಾಳ ಚೆನ್ನಾಗಿದೆ. ರಮ್ಯಾ ಇದು ಬ್ಯಾಂಬೂನಲ್ಲಿ ಮಾಡಿದ್ದಾರೆ. ಈ ಬ್ಯಾಂಬೂಗೆ ಇವರು ಪೇಂಟ್ ಮಾಡಿರೋದು ಬಹಳ ಬ್ಯೂಟಿಫುಲ್ ಆಗಿದೆ ನೋಡಿ, ತುಂಬ ಚೆನ್ನಾಗಿದೆ. ಬ್ಯಾಂಬೂ ಕಲರ್ ಮಾಡಿರೋದು ಕೂಡ ಅಷ್ಟು ಕಲರ್ ಕಾಂಬಿನೇಷನ್ ಚೆನ್ನಾಗಿದೆ. ಆಮೇಲೆ ಮಾಡಿರೋದು ಕೂಡ ಎಷ್ಟು ನೀಟಾಗಿ ಮಾಡಿದ್ದಾರೆ ನೋಡಿ, ಕಚ್ಚಪಚನ ಹತ್ರ ಅಷ್ಟು ನೀಟಾಗಿ ಮಾಡಿದ್ದಾರೆ, ಭಾಳ ಚೆನ್ನಾಗಿ. ಚೆನ್ನಾಗಿದೆ. ಇದು ಅವ್ರದ್ದು ಎಷ್ಟು ಇಟ್ಟಿದೆ ವಾಸು, ತುಂಬ ಚೆನ್ನಾಗಿ ಕಾಂಬಿನೇಷನ್ ಮಾಡಿದ್ದಾರೆ. ಹಿಂದೆ ಒಂದು ಇಟ್ಟಿದ್ದಾರೆ, ಇಲ್ಲೊಂದು ಇಟ್ಟಿದ್ದಾರೆ. ಅರೇಂಜ್ಮೆಂಟ್ ಅಂತೂ ಎಕ್ಸಲೆಂಟ್, ಎಕ್ಸಲೆಂಟ್ ಫ್ಲವರ್ ಅರೇಂಜ್ಮೆಂಟ್ ಮಾಡ್ತಾರೆ. ಮತ್ತು ಇದಾಗಲೇ ಗೀತಾ ಸುರೇಶ್, ಗೀತಾ ಸುರೇಶ್ ಮೇಡಮ್ದು. ಇದೆಲ್ಲ ಒಂಚೂರು ಒಣಗ್ದಂಗೆ ಆಗಿದೆ, ಇದೇನು ಅನ್ನೋದು ಗೊತ್ತಿಲ್ಲ. ಅಲ್ಲಲ್ಲ ಏನು ಅನ್ನೋದು ಅವ್ರನ್ನೇ ಕೇಳ್ತೀನಿ. ಎಲ್ಲ ಹೊಸದೆಲ್ಲ ಇದೆ, ಅದೆಲ್ಲ ಏನು ಅಂತ ಕೇಳ್ಕೊಳ್ತೀನಿ. ತುಂಬ ಚೆನ್ನಾಗಿ ಮಾಡಿದ್ದಾರೆ, ಹೊರಗೂ ಕೂಡ ತುಂಬ ಚೆನ್ನಾಗಿದೆ ನೋಡಿ. ಯಾವ ಥರ ಸ್ಟ್ಯಾಂಡ್ಗಳು ಇಟ್ಕೊಂಡಿದ್ದಾರೆ ಗೀತಾ ಸುರೇಶ್ ನೋಡಿ, ಯಾವ ಥರ ಯೋಚನೆ ಮಾಡ್ತಾರೆ ಎಲ್ಲರೂ ಅನ್ನೋದಕ್ಕೆ ಒಂದು ಖುಷಿ ಅನಿಸುತ್ತೆ. ಇವರೆಲ್ಲ ಇಂಟರ್ನ್ಯಾಷನಲ್ ಐಕ್ಯಬನ ಸರ್ಟಿಫಿಕೇಟ್ ತೊಗೊಂಡಿರೋರು ತೊಗೊಳ್ತಾ ಇದ್ದಾರೆ. ಇನ್ನು ಕೆಲವರು ಇನ್ನೂ ಅಡ್ವಾನ್ಸ್ ಕೋರ್ಸ್ಗಳೆಲ್ಲ ಮಾಡ್ತಾ ಇದ್ದಾರೆ. ಭಾಳ ಬ್ಯೂಟಿಫುಲ್ ಆಗಿದೆ, ವೆರಿ ಫೈನ್. ಶಶಿಕಲಾ ಶಿವಶಂಕರ್ ಅಂತ ಮಾಡಿದ್ದಾರೆ. ವೆರೀಸ್ ಇದು ಆರ್ಟಿಫಿಷಿಯಲ್ ಬಿಟ್ಟಿದ್ದಾರೆ, ಇದೆಲ್ಲ ರಿಯಲ್ ಫ್ಲವರ್ಸು. ಲೀಫ್ಗಳಿಗೆಲ್ಲ ರೆಡ್ ಪೇಂಟ್ ಮಾಡಿದ್ದಾರೆ. ಕಾಂಬಿನೇಷನ್ ತುಂಬ ಚೆನ್ನಾಗಿ ಕಾಣ್ತಾ ಇದೆ.